ಎಷ್ಟೋ ಸಂದರ್ಭಗಳಲ್ಲಿ ಬೇರೆಯವರು ಇಂಗ್ಲಿಷ್ ನಲ್ಲಿ ಚೆನ್ನಾಗಿ ಮಾತನಾಡೋದನ್ನ ನಾವು ನೋಡಿದಾಗ ಎಸ್ ನಾವು ಸಹ ಅವರ ಹಾಗೇನೆ ಇಂಗ್ಲಿಷ್ ನಲ್ಲಿ ಚೆನ್ನಾಗಿ ಮಾತನಾಡಬೇಕು, ಇಂಗ್ಲಿಷ್ ನ ಕಲಿತು ನನ್ನ ಲೈಫ್ ಅಲ್ಲಿ ಸಕ್ಸಸ್ ನ ಗಳಿಸಬೇಕು, ನಾನು ಒಂದು ಒಳ್ಳೆ ಉದ್ಯೋಗವನ್ನ ಪಡಿಬೇಕು ಅಂತಂದು ಸುಮಾರು ಜನ ಬಯಸ್ತಾರೆ. ಆದ್ರೆ ಕೆಲವು ಕಾರಣಗಳಿಂದಾಗಿ ಅದು ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ನೀವು ಸಹ ಇದೇ ರೀತಿಯ ಕೆಲವು ಗೊಂದಲಗಳಿಂದ ಬಳಲ್ತಾ ಇದ್ರೆ ಈ ಒಂದು ವಿಡಿಯೋನ ನೀವು ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಬಿಕಾಸ್ ಇಂದಿನ ವಿಡಿಯೋದಲ್ಲಿ ನಾನು ಸ್ಪೋಕನ್ ಇಂಗ್ಲಿಷ್ ಸುಮಾರು ಜನರಿಗೆ ಯಾವ ಕಾರಣಕ್ಕೋಸ್ಕರ ಅದು ಟಫ್ ಆಗ್ತಾ ಇದೆ ಮತ್ತು ಸ್ಪೋಕನ್ ಇಂಗ್ಲಿಷ್ ಅನ್ನ ನಾವು ಕಲಿಬೇಕಾದಾಗ ಯಾವ ರೀತಿ ಕೆಲವು ಸುಲಭ ವಿಧಾನಗಳನ್ನ ಅನುಸರಿಸಬೇಕಂತ ಅನ್ನೋದ್ರ ಬಗ್ಗೆ ವೆರಿ ಇಂಪಾರ್ಟೆಂಟ್ ವಿಷಯಗಳನ್ನ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳಿಕ್ ಹೋಗ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ಐ ಆಮ್ ಮಂಜುನಾಥ್ ಐಜಿ, ಮೈಂಡ್ ಪವರ್ ಟ್ರೈನರ್ ಅಂಡ್ ಲೈಫ್ ಮ್ಯಾನೇಜ್ಮೆಂಟ್ ಕೋಚ್. ನಿಮ್ಮನ್ನೆಲ್ಲರನ್ನು ಈ 21 ಡೇಸ್ ಸ್ಪೋಕನ್ ಇಂಗ್ಲಿಷ್ ವಿಡಿಯೋ ಸೀರೀಸ್ ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಸ್ವಾಗತಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಹಾಗಾದ್ರೆ ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನು ಆ ವೆರಿ ಇಂಪಾರ್ಟೆಂಟ್ ವಿಷಯಗಳನ್ನ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳೋಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ರೆ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ, ಈ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತ ಬೆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡಿ ಇಟ್ಕೊಳ್ಳಿ ಮತ್ತು ಈ ವಿಡಿಯೋನ ಈಗಲೇ ಲೈಕ್ ಮಾಡಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವೆಲ್ ಫ್ರೆಂಡ್ಸ್, ಸ್ಪೋಕನ್ ಇಂಗ್ಲಿಷ್ ಅನ್ನ ನಾವು ಯಾವ ರೀತಿಯಾಗಿ ಈಸಿಯಾಗಿ ಕಲಿಬಹುದು ಅಂತನ್ನುವಂತಹ ಕೆಲವೊಂದಿಷ್ಟು ಟಿಪ್ಸ್ ಗಳನ್ನ ನಾನು ನಿಮಗೆ ಹೇಳೋಕ್ಕಿಂತ ಮುಂಚೆ ಫಸ್ಟ್ ಆಫ್ ಆಲ್ ನಮಗೆ ಯಾವ ಕಾರಣಕ್ಕೋಸ್ಕರ ಸ್ಪೋಕನ್ ಇಂಗ್ಲಿಷ್ ಡಿಫಿಕಲ್ಟ್ ಆಗ್ತಾ ಇದೆ ಅದನ್ನ ನಾವು ತಿಳ್ಕೊಳ್ಬೇಕು. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ನಮಗೆ ಯಾವ ಕಾರಣಕ್ಕೋಸ್ಕರ ಸ್ಪೋಕನ್ ಇಂಗ್ಲಿಷ್ ಡಿಫಿಕಲ್ಟ್ ಆಗ್ತಾ ಇದೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ವಿ ಆರ್ ಯೂಸಿಂಗ್ ದ ರಾಂಗ್ ಮೆಥಡ್. ಫ್ರೆಂಡ್ಸ್, ಯಾವಾಗ್ಲೂ ಒಂದು ಭಾಷೆಯನ್ನ ನಾವು ಮಾತನಾಡ್ಲಿಕ್ಕೆ ಕಲಿಬೇಕು ಅಂತಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ನ್ಯಾಚುರಲ್ ಮೆಥಡ್ ಆಫ್ ಲರ್ನಿಂಗ್ ಲ್ಯಾಂಗ್ವೇಜ್ ನ ಉಪಯೋಗಿಸಬೇಕು. ಆದ್ರೆ ಸುಮಾರು ಜನ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ, ಅನ್ಯಾಚುರಲ್ ಮೆಥಡ್ ಆಫ್ ಲರ್ನಿಂಗ್ ಲ್ಯಾಂಗ್ವೇಜ್ ನ ಉಪಯೋಗಿಸ್ತಾ ಇದ್ದಾರೆ. ಅಂದ್ರೆ ಯಾವುದೇ ಲ್ಯಾಂಗ್ವೇಜ್ ನ ಕಲಿತಾ ಇರ್ಬೇಕಾದ್ರೆ ಎರಡು ರೀತಿಯ ಮೆಥಡ್ ಬರುತ್ತೆ, ಒಂದು ನ್ಯಾಚುರಲ್ ಮೆಥಡ್, ಇನ್ನೊಂದು ಅನ್ಯಾಚುರಲ್ ಮೆಥಡ್. ವೆಲ್, ಹಾಗಾದ್ರೆ ನ್ಯಾಚುರಲ್ ಮೆಥಡ್ ಯಾವುದು ಅಂತಂತಂದ್ರೆ ನೋಡಿ, ಯಾವುದೇ ಒಂದು ಭಾಷೆನ ಕಲಿತಾ ಇರ್ಬೇಕಾದ್ರೆ ನಾವು ಒಂದು ಮಗುವಿನ ಹಾಗೆ ಆ ಭಾಷೆನ ಕಲಿಬೇಕಾಗತ್ತೆ ಫ್ರೆಂಡ್ಸ್. ಸೊ ಮಗು ಯಾವ ರೀತಿಯ ಕಲಿಯುತ್ತೆ, ಫಸ್ಟ್ ಅದು ವಿಷಯಗಳನ್ನ ಕೇಳಿಸಿಕೊಳ್ಳುತ್ತೆ ಅಂಡ್ ದೆನ್ ಅದು ಆ ಕಡೆ ಈ ಕಡೆ ಅಬ್ಸರ್ವ್ ಮಾಡುತ್ತೆ, ವಾಚ್ ಮಾಡುತ್ತೆ. ಆ ನಂತರ ಅದು ಮಾತನಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಾದ್ಮೇಲೆ ಮಗು ಬೆಳೆದ ನಂತರ ರೈಟಿಂಗು ಮತ್ತು ರೀಡಿಂಗ್ ಅನ್ನ ಕಲಿಯುತ್ತೆ. ಸೊ ಈ ಒಂದು ಪ್ರೊಸೆಸ್ ಗೆ ಏನಂತ ಕರೀತಾರೆ, ನ್ಯಾಚುರಲ್ ಮೆಥಡ್ ಆಫ್ ಲರ್ನಿಂಗ್ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಫ್ರೆಂಡ್ಸ್, ಇದೇ ಒಂದು ಮೆಥಡ್ ನ ಪ್ರಕಾರ ನಾವು ನಮ್ಮ ಕನ್ನಡ ಭಾಷೆ ಅಂದ್ರೆ ನಮ್ಮ ಮಾತೃಭಾಷೆನ ಕಲ್ತಿದ್ದು. ನಮ್ಮ ಮಾತೃಭಾಷೆನ ನಾವು ಕಲಿತಾ ಇರ್ಬೇಕಾದ್ರೆ ಯಾವ್ದಾದ್ರು ಸ್ಪೋಕನ್ ಕನ್ನಡ ಕ್ಲಾಸಿಗೆ ಹೋಗಿದ್ವಾ? ಇಲ್ಲ ತಾನೆ. ಅಂದ್ರೆ ನ್ಯಾಚುರಲ್ ವೇ ಮುಖಾಂತರ ನಾವು ಅದನ್ನ ಕಲ್ತಿದ್ವಿ. ಅಂದ್ರೆ ಫಸ್ಟ್ ನಾವು ನಮ್ಮ ಸುತ್ತಮುತ್ತಲು ಯಾವ ಒಂದು ಭಾಷೆನ ಮಾತನಾಡ್ತಾ ಇದ್ರೋ ಅದನ್ನ ಫಸ್ಟ್ ಲಿಸ್ನಿಂಗ್ ಮಾಡಿದ್ವಿ ನಾವು ಮಗುವಾಗಿದ್ದಾಗ ಅಲ್ವಾ. ಅಂದ್ರೆ ನಮ್ಮ ತಾಯಿ ಏನ್ ಮಾತನಾಡ್ತಾ ಇದ್ರು, ನಮ್ಮ ತಂದೆಯವರು ಏನ್ ಮಾತನಾಡ್ತಾ ಇದ್ರು, ನಮ್ಮ ಮನೆಯಲ್ಲಿ ಯಾವ ಭಾಷೆ ಮಾತಾಡ್ತಾ ಇದ್ರು, ನಮ್ಮ ಸುತ್ತಮುತ್ತಲು ಸಹ ಕನ್ನಡವನ್ನೇ ಮಾತನಾಡ್ತಾ ಇದ್ರು. ಅದನ್ನ ಕೇಳಿಸ್ಕೊಳ್ಳಿಕ್ಕೆ ನಾವು ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಆ ನಂತರ ವಾಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಆ ಭಾಷೆಯನ್ನ ಯಾವ ರೀತಿಯಾಗಿ ಅವರು ಮಾತನಾಡ್ತಾ ಇದ್ದಾರೆ. ಸೊ ವಾಚ್ ಮಾಡ್ಬಿಟ್ಟು ನಾವು ಸುಮ್ನೆ ಕೂತ್ವಾ? ಇಲ್ಲ, ಮಗು ಆಗಿದ್ದಾಗ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ನಾವು ತೊದಲು ನುಡಿಗಳಿಂದ ನಾವು ಭಾಷೆನ ಮಾತನಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅಲ್ವಾ. ಅಂದ್ರೆ ಫಸ್ಟ್ ಅಮ್ಮ ಅಪ್ಪ ಅನ್ಲಿಕ್ಕೆ ಫಸ್ಟ್ ನಾವು ಕಲ್ತ್ವಿ. ಆ ನಂತರ ಚಿಕ್ಕ ಚಿಕ್ಕ ಪದಗಳ ಉಚ್ಚಾರಣೆಯನ್ನು ಮಾಡಿದ್ವಿ. ಆ ನಂತರ ಬೆಳೀತಾ ಬೆಳೀತಾ ದೊಡ್ಡ ದೊಡ್ಡ ವಾಕ್ಯಗಳನ್ನ ಮಾತನಾಡ್ಲಿಕ್ಕೆ ಕಲ್ತ್ವಿ. ಆ ನಂತರ ನಾವು ಸ್ಫುಟವಾಗಿ ಕನ್ನಡದಲ್ಲಿ ಚೆನ್ನಾಗಿ ಮಾತನಾಡೋದನ್ನ ನಾವು ಕಲ್ತ್ವಿ. ನಾವು ಬೆಳೆದು ದೊಡ್ಡವರಾಗಿ ನಮ್ಮನ್ನ ಸ್ಕೂಲಿಗೆ ಸೇರಿಸಿದಾಗ ನಾವು ರೈಟಿಂಗ್ ಅನ್ನ ಕಲ್ತ್ವಿ ಮತ್ತು ರೀಡಿಂಗ್ ಅನ್ನ ಕಲ್ತ್ವಿ. ಎಸ್ ಆರ್ ನೋ? ಅಂದ್ರೆ ವೆರಿ ಇಂಪಾರ್ಟೆಂಟ್. ಈ ವಿಧಾನದ ಮೂಲಕ ನಾವು ಕನ್ನಡ ಭಾಷೆಯನ್ನ ಅಂದ್ರೆ ನಮ್ಮ ಮಾತೃಭಾಷೆಯನ್ನ ಕಲ್ತಿದ್ರಿಂದ ನಮಗೆ ಈಸಿಯಾಗಿ ಅದು ಮಾತನಾಡ್ಲಿಕ್ಕೆ ಬಂತು. ಸರಿ, ಹಾಗಾದ್ರೆ ಈಗ ಇಂಗ್ಲಿಷ್ ನಮಗೆ ಯಾವ ಕಾರಣಕ್ಕೋಸ್ಕರ ಮಾತನಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ನಾವು ಅನ್ಯಾಚುರಲ್ ಮೆಥಡ್ ಆಫ್ ಲರ್ನಿಂಗ್ ಲ್ಯಾಂಗ್ವೇಜ್ ಅನ್ನ ಉಪಯೋಗಿಸ್ತಾ ಇದೀವಿ. ಅನ್ಯಾಚುರಲ್ ಮೆಥಡ್ ಆಫ್ ಲರ್ನಿಂಗ್ ಲ್ಯಾಂಗ್ವೇಜ್ ಅಂತಂದ್ರೆ ಏನು ನೋಡಿ, ಫಸ್ಟ್ ನಾವು ಇಂಗ್ಲಿಷ್ ನ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಸ್ಕೂಲ್ ಅಲ್ಲಿ. ಎಸ್, ಅಂದ್ರೆ ಆ ಭಾಷೆಯನ್ನ ನಾವು ಒಂದು ಸಬ್ಜೆಕ್ಟ್ ತರ ಕಲಿಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಲ್ಯಾಂಗ್ವೇಜ್ ತರ ಕಲಿಲಿಕ್ಕೆ ಸ್ಟಾರ್ಟ್ ಮಾಡ್ಲಿಲ್ಲ. ಅಂದ್ರೆ ಫಸ್ಟ್ ನಾವ್ ಏನ್ ಮಾಡಿದ್ವಿ, ABCD ಅಕ್ಷರವನ್ನ ಬರೀಲಿಕ್ಕೆ ಕಲಿತ್ವಿ, ಆಮೇಲೆ ಓದ್ಲಿಕ್ಕೆ ಕಲಿತ್ವಿ. ಆದ್ರೆ ಇಂಗ್ಲಿಷ್ ಅನ್ನ ಯಾವತ್ತೂ ಮಾತನಾಡ್ಲಿಕ್ಕೆ ನಾವು ಪ್ರಯತ್ನನೇ ಪಡ್ಲಿಲ್ಲ. ಆಮೇಲೆ ಹೆಚ್ಚು ಇಂಗ್ಲಿಷ್ ಭಾಷೆಯ ವಿಷಯಗಳನ್ನ ನಾವು ವಾಚ್ ಮಾಡ್ಲಿಲ್ಲ ಮತ್ತು ಲಿಸ್ನಿಂಗ್ ಅಂತೂ ಮಾಡೇ ಇಲ್ಲ. ಆದ್ರಿಂದ ನಮಗೆ ಇಂಗ್ಲಿಷ್ ನ ಓದ್ಲಿಕ್ಕೆ ಬರ್ಲಿಕ್ಕೆ ನಮ್ಗೆ ಬರುತ್ತೆ, ಇಂಗ್ಲಿಷ್ ಅನ್ನ ಮಾತನಾಡ್ಲಿಕ್ಕೆ ಕಠಿಣ ಆಗ್ತಾ ಇದೆ. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಈಗ ನಮಗೆ
ಇಂಗ್ಲಿಷ್ ಅನ್ನ ನಾವು ಚೆನ್ನಾಗಿ ಮಾತನಾಡ್ಲಿಕ್ಕೆ ಕಲಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು, ಈ ಪ್ಯಾಟರ್ನ್ ಅನ್ನ ನಾವು ರಿವರ್ಸ್ ಮಾಡ್ಕೋಬೇಕು. ಅಂದ್ರೆ ನ್ಯಾಚುರಲ್ ವೇ ಆಫ್ ಲರ್ನಿಂಗ್ ಮೆಥಡ್ ಅನ್ನ ನಾವು ಅಳವಡಿಸ್ಕೊಳ್ಬೇಕು. ಅಂದ್ರೆ ನಾವು ಫಸ್ಟ್ ಲಿಸ್ನಿಂಗ್ ಮಾಡೋದನ್ನ ಕಲ್ತ್ಕೋಬೇಕು, ವಾಚಿಂಗ್ ಮಾಡೋದನ್ನ ಕಲ್ತ್ಕೋಬೇಕು, ಆಮೇಲೆ ಮಾತನಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಆ ನಂತರ ರೀಡಿಂಗ್ ಮತ್ತು ರೈಟಿಂಗ್ ಅನ್ನ ನಾವು ಅಲ್ಲಿ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಹಾಗಾದ್ರೆ ನ್ಯಾಚುರಲ್ ವೇ ಆಫ್ ಲರ್ನಿಂಗ್ ಲ್ಯಾಂಗ್ವೇಜ್ ನ ಪ್ರಕಾರ ನಾವು ಇಂಗ್ಲಿಷ್ ನ ಮಾತನಾಡ್ಲಿಕ್ಕೆ ಯಾವ ರೀತಿಯಾಗಿ ಸುಲಭವಾಗಿ ಕಲಿಬೇಕಂತ ಅನ್ನೋದ್ರ ಬಗ್ಗೆ ಈಗ ನಾನು ನಿಮಗೆ ಕೆಲವು ಟಿಪ್ಸ್ ಗಳನ್ನ ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಫಸ್ಟ್ ಒನ್ ಈಸ್ ಸ್ಟಾರ್ಟ್ ಲಿಸ್ನಿಂಗ್ ಅಂಡ್ ವಾಚಿಂಗ್ ಇಂಗ್ಲಿಷ್. ಎಸ್ ಫ್ರೆಂಡ್ಸ್, ನೀವೀಗ ಇಂಗ್ಲಿಷ್ ನ ಮಾತನಾಡ್ಲಿಕ್ಕೆ ಕಲಿಬೇಕು ಅಂತ ಬಯಸ್ತಾ ಇದ್ದೀರಿ ಅಲ್ವಾ? ಸೊ ಅದಕ್ಕೆ ಫಸ್ಟ್ ನೀವ್ ಏನ್ ಮಾಡ್ಬೇಕು, ಹೆಚ್ಚು ಲಿಸ್ನಿಂಗ್ ಮಾಡ್ಬೇಕು. ಅಂದ್ರೆ ಹೆಚ್ಚು ಕೇಳಿಸ್ಕೊಳ್ಳೋದನ್ನ ಫಸ್ಟ್ ನೀವು ಸ್ಟಾರ್ಟ್ ಮಾಡ್ಬೇಕು. ಮಗು ಹೇಗೆ ಭಾಷೆಯನ್ನ ಕೇಳಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೋ ಅದೇ ರೀತಿ ನಾವು ಇಂಗ್ಲಿಷ್ ನ ಲಿಸನ್ ಮಾಡ್ಬೇಕು ಮತ್ತು ವಾಚ್ ಮಾಡ್ಬೇಕು. ಅಂದ್ರೆ ಇಂಗ್ಲಿಷ್ ನ ಯಾರು ಮಾತನಾಡ್ತಾ ಇರ್ತಾರೋ ಅವ್ರನ್ನ ಅಬ್ಸರ್ವ್ ಮಾಡ್ಬೇಕು ಮತ್ತು ಕೇಳಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಸೊ ಹಾಗಾದ್ರೆ ನಾವು ಲಿಸ್ನಿಂಗ್ ಮಾಡ್ಲಿಕ್ಕೆ ಏನೇನ್ ಸಾಧನಗಳನ್ನ ಬಳಸಬಹುದು? ಯು ಕ್ಯಾನ್ ಲಿಸನ್ ಟು ರೇಡಿಯೋ ನ್ಯೂಸ್. ನೀವು ರೇಡಿಯೋ ನ್ಯೂಸ್ ಅನ್ನ ನೀವು ಕೇಳಬಹುದು. ಅಥವಾ ನೀವು ಟಿವಿ ನ್ಯೂಸ್ ಅನ್ನ ನೀವು ನೋಡ್ಬಹುದು. ಓಕೆ, ನೀವೀಗ ಟಿವಿ ನ್ಯೂಸ್ ಅನ್ನ ನೋಡ್ತೀರಿ ಅಂತಂದ್ರೆ ಎಷ್ಟೋ ಜನ ಕನ್ನಡದ ನ್ಯೂಸ್ ಅನ್ನ ನೀವು ನೋಡ್ತಾ ಇರ್ತೀರಿ. ಬಟ್ ನಾನ್ ನಿಮ್ಗೆ ಅಡ್ವೈಸ್ ಮಾಡ್ತೀನಿ, ನಿಮಗೆ ಇಂಗ್ಲಿಷ್ ಬರ್ಬೇಕು ಅಂತಂದ್ರೆ ಇಂಗ್ಲಿಷ್ ನ್ಯೂಸ್ ಚಾನೆಲ್ ನಲ್ಲಿ ಇಂಗ್ಲಿಷ್ ನ್ಯೂಸ್ ಅನ್ನ ನೀವೇನ್ ಮಾಡಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಅಲ್ಲಿ ನೋಡೋದ್ರಿಂದ ಏನಾಗತ್ತೆ, ವಾಚಿಂಗ್ ಮಾಡೋದ್ರಿಂದ ನಮಗೆ ಲಿಸ್ನಿಂಗು ಆಗುತ್ತೆ, ವಾಚಿಂಗು ಆಗುತ್ತೆ. ಸೊ ಆದ್ರಿಂದ ಅಲ್ಲಿ ಇಂಗ್ಲಿಷ್ ನ್ಯೂಸ್ ಚಾನೆಲ್ ನ ವಾಚ್ ಮಾಡೋದನ್ನ ನೀವು ಸ್ಟಾರ್ಟ್ ಮಾಡಿ. ಆಕ್ಚುಲಿ ಸುಮಾರು ಜನ ಏನಂತಾರೆ, ಸರ್ ಇಂಗ್ಲಿಷ್ ನ್ಯೂಸ್ ನೋಡ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದ್ವಿ, ನಮ್ಗೆ ಅರ್ಥ ಆಗಲ್ಲ. ಅದು ಅರ್ಥ ಆಗಲ್ಲ ಅಂತಂದು ಸುಮ್ನೆ ಕೂಡ್ಬಾರ್ದು. ನಾವು ಯಾವಾಗ ಅದನ್ನ ಲಿಸ್ನಿಂಗ್ ಮಾಡ್ಲಿಕ್ಕೆ, ಯಾವಾಗ ನಾವು ಅದನ್ನ ಪ್ರತಿನಿತ್ಯ ನೋಡ್ತಾ ನಾವು ಹೋಗ್ತೀವೋ ಆಟೋಮೆಟಿಕ್ ಆಗಿ ನಮಗಿದು ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಓಕೆ, ಸೊ ಮಿನಿಮಮ್ ಒಂದು 15 ನಿಮಿಷ ಇಂಗ್ಲಿಷ್ ಕಲಿಕೆಗೋಸ್ಕರ ನಿಮಗೆ ಅರ್ಥ ಆಗದೆ ಇದ್ರೂ ಸಹ ನೀವು ಇಂಗ್ಲಿಷ್ ನ್ಯೂಸ್ ಚಾನೆಲ್ ನ ನೋಡ್ತಾ ಹೋಗಿ ನಿಧಾನವಾಗಿ ಅದು ನಿಮ್ಗೆ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ವಂಡರ್ಫುಲ್. ಇನ್ ನೆಕ್ಸ್ಟ್ ಬಂದ್ಬಿಟ್ಟು ಯು ಕ್ಯಾನ್ ವಾಚ್ ಸಮ್ ಇಂಗ್ಲಿಷ್ ಮೂವೀಸ್ ಆಲ್ಸೋ. ಎಸ್ ಫ್ರೆಂಡ್ಸ್, ನೀವು ಕೆಲವು ಇಂಗ್ಲಿಷ್ ಮೂವೀಸ್ ಅನ್ನ ನೀವೇನ್ ಮಾಡ್ಬೋದು, ನೋಡ್ಬೋದು. ಸರ್ ಯಾವ ರೀತಿಯ ಮೂವೀಸ್ ಗಳನ್ನ ನಾವು ನೋಡ್ಬೇಕು ಅಂತ ನೀವು ಕೇಳಿದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಒಂದು ಸಪರೇಟ್ ವಿಡಿಯೋ ನಾನು ನಿಮ್ಗೆ ಮಾಡಿ ಹಾಕ್ತೀನಿ. ಸೊ ಅದರಲ್ಲಿ ಇಂಗ್ಲಿಷ್ ಕಲಿಕೆಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದಿಷ್ಟು ಮೂವೀಸ್ ಗಳಿದಾವೆ. ಅದನ್ನ ನಿಮ್ಗೆ ಆ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಟ್ನಲ್ಲಿ ಇಂಗ್ಲಿಷ್ ಮೂವೀಸ್ ಗಳನ್ನ ನೀವು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಎಷ್ಟೋ ಜನ ಅಂತಾರೆ, ಸರ್ ಇಂಗ್ಲಿಷ್ ಮೂವೀಸ್ ನೋಡ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡಿದಾಗ ನಮಗದು ಅರ್ಥ ಆಗಲ್ಲ ಅಂತಂದು. ಅರ್ಥ ಆಗಲ್ಲ ಅಂತ ನೀವ್ ಅನ್ಕೊಂಡಿದಿರಿ, ಬಟ್ ಆಕ್ಚುಲಿ ನಿಮ್ಮ ಮೈಂಡ್ ಅದನ್ನ ನೋಡ್ತಾ ಹೋದ ಹಾಗೆ ಅದು ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೀವ್ ಎಷ್ಟೋ ಜನ ಟೈಟಾನಿಕ್ ಮೂವಿನ ನೀವು ನೋಡಿರ್ಬಹುದು. ಟೈಟಾನಿಕ್ ಮೂವಿ ನೀವು ಅರ್ಥ ಮಾಡ್ಕೊಂಡಿದ್ದೀರಾ? ಇಲ್ಲ. ಬಟ್ ಸ್ಟಿಲ್ ನಿಮ್ಗೆ ಆ ಸ್ಟೋರಿ ಅರ್ಥ ಆಗಿದೆ ತಾನೆ? ಯಾವ್ದ್ರ ಮುಖಾಂತರ? ಅಲ್ಲಿ ನಡೆಯುವಂತ ದೃಶ್ಯಗಳ ಮುಖಾಂತರ. ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಯಾವ ಒಂದು ಭಾಷೆಯನ್ನು ಮಾತನಾಡ್ತಾ ಇರ್ತಾರೆ ಆ ಲ್ಯಾಂಗ್ವೇಜ್ ಗಿಂತಲೂ ಸಹ ಅಲ್ಲಿ ಏನ್ ಆಕ್ಷನ್ ಆಗ್ತಾ ಇರತ್ತೋ ಅದನ್ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಸ್ಟಾರ್ಟ್ ಮಾಡುತ್ತೆ. ನಾವ್ ಯಾವಾಗ ಕಂಟಿನ್ಯೂಸ್ ಆಗಿ ನೋಡುವ ಹ್ಯಾಬಿಟ್ ಅನ್ನ ನಾವು ಮಾಡ್ಕೊಳ್ತೀವಿ, ನಿಧಾನವಾಗಿ ಅವುಗಳು ಸಹ ನಮಗೆ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಬೇಕಂದ್ರೆ ನೀವು ಸಬ್ ಟೈಟಲ್ ಹೊಂದಿರುವಂತಹ ಇಂಗ್ಲಿಷ್ ಮೂವೀಸ್ ಗಳನ್ನು ಸಹ ನೀವು ವಾಚ್ ಮಾಡಿ. ನಿಮಗೆ ಯೂಟ್ಯೂಬ್ ಅಲ್ಲಿ ಸುಮಾರು ಇಂಗ್ಲಿಷ್ ಮೂವೀಸ್ ಗಳು ಬೇಕಂದ್ರೆ ಸಿಗ್ತವೆ. ಸಬ್ ಟೈಟಲ್ ಇಂಗ್ಲಿಷ್ ಮೂವೀಸ್ ಅಂತ ನೀವು ಟೈಪ್ ಮಾಡಿದ್ರೆ ಹೊರಗಡೆ ನಿಮಗೆ ಸೆಂಟೆನ್ಸ್ ಗಳು ಬರ್ತಾ ಇರ್ತವೆ. ಅದನ್ನ ನೀವು ನೋಡ್ತಾ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ. ಆ ನಂತರ ನಿಧಾನವಾಗಿ ಇಂಗ್ಲಿಷ್ ಮೂವೀಸ್ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್. ಇಂಗ್ಲಿಷ್ ಮೂವೀಸ್ ಯು ಕ್ಯಾನ್ ವಾಚ್ ಆನ್ ಯೂಟ್ಯೂಬ್. ಆ ನಂತರ ಸಪೋಸ್ ನಿಮಗೆ ಬೇಕಂತಂದ್ರೆ ವೆಬ್ ಸೀರೀಸ್ ನ ನೀವು ವಾಚ್ ಮಾಡಬಹುದು. ಅಂಡ್ ಪಾಡ್ಕಾಸ್ಟ್ ಅಂತಂದು ಬರುತ್ತೆ, ಅಂದ್ರೆ ಕೇವಲ ಲಿಸ್ನಿಂಗ್ ಮಾಡೋದು ಮಾತ್ರ. ಸೊ ನಿಮ್ಗೆ ಪ್ಲೇ ಸ್ಟೋರ್ ಅಲ್ಲಿ ಅನೇಕ ಪಾಡ್ಕಾಸ್ಟ್ ಚಾನೆಲ್ಗಳು ಇರ್ತವೆ. ನೀವು ಡೌನ್ಲೋಡ್ ಮಾಡ್ಕೊಂಡು ಇಂಗ್ಲಿಷ್ಗೆ ಸಂಬಂಧಪಟ್ಟ ಹಾಗೆ, ಸೊ ಯಾವ್ದಾದ್ರು ಮೋಟಿವೇಶನಲ್ ಟಾಕ್ ಇರ್ಬಹುದು ಅಥವಾ ಯಾರೋ ಯಶಸ್ವಿ ವ್ಯಕ್ತಿಗಳು ಮಾತನಾಡಿದಂತ ಸಿರೀಸ್ ಇರ್ಬಹುದು, ಅವುಗಳನ್ನ ಕೇಳೋದನ್ನ ನೀವು ಸ್ಟಾರ್ಟ್ ಮಾಡ್ಬೋದು. ಆಕ್ಚುಲಿ ನಾನು ಇಂಗ್ಲಿಷ್ ನ ಕಲಿತಾ ಇರ್ಬೇಕಾದ್ರೆ, ಮೈ ಡಿಯರ್ ಫ್ರೆಂಡ್ಸ್, ಆನ್ ದಟ್ ಟೈಮ್ ದೇರ್ ವಾಸ್ ನೋ ಟೆಲಿವಿಷನ್, ದೇರ್ ವಾಸ್ ನೋ ಮೊಬೈಲ್, ದೇರ್ ವಾಸ್ ನೋ ಇಂಟರ್ನೆಟ್. ಓಕೆ, ಆನ್ ದಟ್ ಟೈಮ್ ಐ ಯೂಸ್ ಟು ಲರ್ನ್ ಇಂಗ್ಲಿಷ್ ಥ್ರೋ ರೇಡಿಯೋ ಓನ್ಲಿ. ಅಂದ್ರೆ ನಾನು ಆ ರೇಡಿಯೋ ಮುಖಾಂತರ ಇಂಗ್ಲಿಷ್ ನ ಕಲಿಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ದೆ. ಅವಾಗ ಇಂಗ್ಲಿಷ್ ಮತ್ತು ಹಿಂದಿ ನ್ಯೂಸ್ ಬರ್ತಾ ಇತ್ತು. ಬೆಳಿಗ್ಗೆ 8ರಿಂದ 8:15 ತನಕ ಹಿಂದಿ ನ್ಯೂಸ್ ಇರ್ತಾ ಇತ್ತು. 8:15ರಿಂದ 8:30 ತನಕ ಇಂಗ್ಲಿಷ್ ನ್ಯೂಸ್ ಇರ್ತಾ ಇತ್ತು. ನಾನು ಆ 8:15ರಿಂದ 8:30 ತನಕ ಬೆಳಿಗ್ಗಿನ ನ್ಯೂಸ್ ಕೇಳ್ತಾ ಇದ್ದೆ. ಆನಂತರ ರಾತ್ರಿ 9ರಿಂದ 9:15 ತನಕ ಇಂಗ್ಲಿಷ್ ನ್ಯೂಸ್ ಇರ್ತಾ ಇತ್ತು. ಅದನ್ನ ಕೇಳಿಸ್ಕೊಂಡು
ನಾನು ಇಂಗ್ಲಿಷ್ ನ ಕಲಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಅಂಡ್ ದೆನ್ ಅದ್ರ ಜೊತೆಗೇನೆ ನಾನು ಕ್ರಿಕೆಟ್ ನಲ್ಲಿ ತುಂಬಾ ಇಂಟ್ರೆಸ್ಟ್ ನ ಹೊಂದಿರ್ತಿದ್ದೆ. ಸೊ ಕ್ರಿಕೆಟ್ ಮ್ಯಾಚ್ ನಡೆದಾಗ ಇಂಗ್ಲಿಷ್ ಕಾಮೆಂಟ್ರಿನ ನಾನು ಲಿಸ್ನಿಂಗ್ ಮಾಡ್ಲಿಕ್ಕೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೆ. ಆನಂತರ DD1 ನಲ್ಲಿ ಅವಾಗವಾಗ ಇಂಗ್ಲಿಷ್ ನ್ಯೂಸ್ ಅನ್ನ ನಾನು ವಾಚ್ ಮಾಡ್ತಾ ಇದ್ದೆ. ಮತ್ತು ಕೆಲವು ಬಾರಿ ಇಂಗ್ಲಿಷ್ ಪ್ರೋಗ್ರಾಮ್ಸ್ ಗಳಿದ್ದಾಗ ಅದನ್ನ ನಾನು ಆಸಕ್ತಿಯಿಂದ ನಾನು ನೋಡ್ತಾ ಇದ್ದೆ. ಸೊ ಈ ರೀತಿಯಾಗಿ ಇಂಗ್ಲಿಷ್ ನ ಕಲಿಲಿಕ್ಕೆ ನಾನು ಅವಾಗ ಪ್ರಯತ್ನ ಪಡ್ತಾ ಇದ್ದೆ. ನನಗೆ ಅವಾಗ ಸಾಕಷ್ಟು ಟೈಮ್ ಹಿಡಿದಿತ್ತು. ಬಿಕಾಸ್ ಆನ್ ದಟ್ ಟೈಮ್ ಐ ವಾಸ್ ನಾಟ್ ಹ್ಯಾವಿಂಗ್ ದ ರಿಸೋರ್ಸಸ್ ಆಸ್ ಯು ಹ್ಯಾವ್ ನೌ. ಈಗ ನಿಮಗೆ ಯಾವ ರಿಸೋರ್ಸಸ್ ಗಳಿದಾವೋ ಆ ರೀತಿಯ ಒಂದು ರಿಸೋರ್ಸ್ ಆವಾಗ ಇರ್ಲಿಲ್ಲ. ಈಗ ನೋಡಿ, ನಿಮಗೆ ಸಾಕಷ್ಟು ರಿಸೋರ್ಸ್ ಇದೆ ಅಲ್ವಾ. ನಿಮಗೆ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ಇಂಗ್ಲಿಷ್ ಮೂವೀಸ್ ಬರ್ತವೆ, ಇಂಗ್ಲಿಷಿಗೆ ಸಂಬಂಧಪಟ್ಟಂತ ಟಾಕ್ ಶೋಗಳು ನಿಮಗೆ ಸಿಗ್ತವೆ ಅಲ್ವಾ. ಅಂಡ್ ದೆನ್ ನೀವು ಇಂಗ್ಲಿಷ್ ನ್ಯೂಸ್ ಚಾನೆಲ್ಸ್ ಗಳನ್ನ ವಾಚ್ ಮಾಡಬಹುದು. ಅಂಡ್ ದೆನ್ ವೆಬ್ ಸಿರೀಸ್ ನೋಡ್ಬೋದು, ಪಾಡ್ಕಾಸ್ಟ್ ಗಳನ್ನ ಲಿಸನ್ ಮಾಡಬಹುದು. ಇದನ್ನ ಮಾಡೋದ್ರ ಮುಖಾಂತರ ನಿಮ್ಮ ಇಂಗ್ಲಿಷ್ ನ ನೀವು ಮಾತನಾಡಲಿಕ್ಕೆ ಡೆವಲಪ್ಮೆಂಟ್ ಮಾಡ್ಕೋಬಹುದು. ಓಕೆ, ಬಿಕಾಸ್ ನೀವು ಎಷ್ಟು ಲಿಸ್ನಿಂಗ್ ಮಾಡ್ತೀರಿ, ಎಷ್ಟು ವಾಚಿಂಗ್ ಮಾಡ್ತೀರಿ, ನಮ್ಮ ಮೈಂಡ್ ಅಲ್ಲಿ ಇನ್ಪುಟ್ ಇಂಗ್ಲಿಷ್ ಅಲ್ಲಿ ಹೋಗ್ತಾ ಇರತ್ತೆ. ಆಮೇಲೆ ನ್ಯಾಚುರಲ್ ಆಗಿ ಅದು ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಫಸ್ಟ್ ಥಿಂಗ್, ಸ್ಟಾರ್ಟ್ ಲಿಸ್ನಿಂಗ್ ಅಂಡ್ ವಾಚಿಂಗ್ ಇಂಗ್ಲಿಷ್. ವೆಲ್ ಫ್ರೆಂಡ್ಸ್, ಇನ್ನು ಸೆಕೆಂಡ್ ಟಿಪ್ಸ್ ಬಂದ್ಬಿಟ್ಟು ಸ್ಟಾರ್ಟ್ ಥಿಂಕಿಂಗ್ ಇನ್ ಇಂಗ್ಲಿಷ್. ಅಂದ್ರೆ ನಾವು ಇಂಗ್ಲಿಷ್ ನಲ್ಲಿ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಈಗ ನೀವು ಯಾವಾಗ ಲಿಸ್ನಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಯಾವಾಗ ವಾಚಿಂಗ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಆಟೋಮೆಟಿಕ್ ಆಗಿ ನಮ್ಮ ಮೈಂಡ್ ಇಂಗ್ಲಿಷ್ ನಲ್ಲಿ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹಾಗಾದ್ರೆ ಏನು ನಾವು ಯೋಚನೆ ಮಾಡ್ಬೇಕು ಅಂತಂದ್ರೆ, ಫಸ್ಟ್ ನಮ್ಮ ಕಣ್ಮುಂದೆ ಕಾಣಿಸುವಂತಹ ಚಿಕ್ಕ ಚಿಕ್ಕ ವಸ್ತುಗಳಿರ್ಬೋದು, ಏನೇ ಇರ್ಲಿ. ಸೊ ಆ ಒಂದು ವಸ್ತುವಿಗೆ ಇಂಗ್ಲಿಷ್ ನಲ್ಲಿ ಏನಂತಾರೆ ಅಂತಂದು ಫಸ್ಟ್ ನೀವು ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇಟ್ ಮೀನ್ಸ್ ಯು ಕ್ಯಾನ್ ಸ್ಟಾರ್ಟ್ ವಿತ್ ವರ್ಡ್ಸ್, ಸ್ಮಾಲ್ ವರ್ಡ್ಸ್ ಗಳಿಂದ ನೀವು ಏನ್ ಮಾಡ್ಬೋದು, ಸ್ಟಾರ್ಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈಗ ನಿಮ್ಮ ಕಣ್ ಮುಂದೆ ಒಂದು ಪುಸ್ತಕ ಇದೆ, ಅದಕ್ಕೆ ನೀವೇನ್ಬೇಕು, ಬುಕ್ ಅಂತಂದ್ ಅನ್ಬೇಕು. ನಿಮ್ ಕಣ್ ಮುಂದೆ ಈಗ ಒಂದು ಬಟ್ಟೆ ಇದೆ, ಸೊ ಬಟ್ಟೆ ಅನ್ನೋದ್ರ ಬದಲಾಗಿ ಕ್ಲಾತ್ ಅಂತಂದ್ ನಾವು ಅನ್ನೋದನ್ನ ಕಲ್ತ್ಕೋಬೇಕು. ಈಗ ಬಾಗಿಲು ಕಾಣಿಸುತ್ತೆ, ಡೋರ್ ಅಂತಂದ್ ನಾವು ಯೋಚನೆ ಮಾಡ್ಬೇಕು. ಈಗ ನಮಗೆ ಒಂದು ಹುಡುಗ ಕಂಡ, ಹುಡುಗ ಅನ್ನೋದ್ರ ಬದಲಾಗಿ ಬಾಯ್ ಅಂತಂದು ಯೋಚನೆ ಮಾಡ್ಬೇಕು. ಒಂದು ಹುಡುಗಿ ಕಂಡ್ರು, ಹುಡುಗಿ ಅನ್ನೋದ್ರ ಬದಲಾಗಿ ಗರ್ಲ್ ಅಂತಂತ ನಾವು ಯೋಚನೆ ಮಾಡ್ಬೇಕು. ಅಲ್ಲಿ ಯಾರೋ ಜನ ಕಾಣ್ತಾ ಇದ್ರೆ, ಜನ ಅನ್ನೋದ್ರ ಬದಲಾಗಿ ಪೀಪಲ್ ಅಂತಂತಂದು ನಾವು ಯೋಚನೆ ಮಾಡ್ಬೇಕು. ಅಂದ್ರೆ ಫಸ್ಟ್ ಥಿಂಗ್, ಯು ಕ್ಯಾನ್ ಸ್ಟಾರ್ಟ್ ವಿತ್ ಅ ಸ್ಮಾಲ್ ವರ್ಡ್ಸ್. ನಿಮಗೆ ಚಿಕ್ಕ ಚಿಕ್ಕ ಶಬ್ದಗಳನ್ನ ಇಂಗ್ಲಿಷ್ ನಲ್ಲಿ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಆ ನಂತರ ಚಿಕ್ಕ ಚಿಕ್ಕ ಸೆಂಟೆನ್ಸ್ ಗಳು ಈಸಿಯಾಗಿ ನಿಮ್ಮ ಮೈಂಡ್ ಅಲ್ಲಿ ರಚನೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಆಕ್ಚುಲಿ ನೋಡಿ, ಈಗ ನಾವು ಕನ್ನಡದಲ್ಲಿ ಸ್ಪಷ್ಟವಾಗಿ ಸ್ಫುಟವಾಗಿ ಮಾತನಾಡ್ಲಿಕ್ಕೆ ಮುಖ್ಯ ಕಾರಣ, ನಾವು ಬೆಳಿಗ್ಗೆ ಎದ್ದಾಗಿನಿಂದ ಹಿಡಿದು ರಾತ್ರಿ ಮಲಗೋ ತನಕ ಕನ್ನಡದಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ. ಆದ್ರಿಂದ ನಮ್ಮ ಬಾಯಿಂದ ಕನ್ನಡವೇ ಹೊರಗಡೆ ಬರುತ್ತೆ. ಅದ್ರ ಬದಲಾಗಿ ಈಗ ನೀವು ಇಂಗ್ಲಿಷ್ ನಲ್ಲಿ ನೀವು ಮಾತನಾಡ್ಬೇಕು ಅಂತಂತಂದ್ರೆ ಫಸ್ಟ್ ಈ ಥಿಂಕಿಂಗ್ ಪ್ಯಾಟರ್ನ್ ಅನ್ನೋದನ್ನ ನೀವು ಚೇಂಜ್ ಮಾಡ್ಕೋಬೇಕು. ಅದು ಯಾವಾಗ ಚೇಂಜ್ ಆಗುತ್ತೆ, ನಾವು ಯಾವಾಗ ಹೆಚ್ಚು ಲಿಸ್ನಿಂಗ್ ಮಾಡ್ತೀವಿ, ಯಾವಾಗ ಹೆಚ್ಚು ಇಂಗ್ಲಿಷ್ ಅನ್ನ ವಾಚ್ ಮಾಡ್ತೀವಿ, ಆಟೋಮೆಟಿಕ್ ಆಗಿ ನಿಮ್ಮ ಥಿಂಕಿಂಗ್ ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಸ್ಮಾಲ್ ಸ್ಮಾಲ್ ವರ್ಡ್ಸ್ ಗಳಿಂದ, ಸ್ಮಾಲ್ ಸ್ಮಾಲ್ ಸೆಂಟೆನ್ಸ್ ಗಳಿಂದ ನೀವು ಇಂಗ್ಲಿಷ್ ನಲ್ಲಿ ಥಿಂಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ವಂಡರ್ಫುಲ್. ಇನ್ ನೆಕ್ಸ್ಟ್ ಬಂದ್ಬಿಟ್ಟು ಸ್ಟಾರ್ಟ್ ಸ್ಪೀಕಿಂಗ್ ಇಂಗ್ಲಿಷ್. ನೋಡಿ, ಈಗ ಫಸ್ಟ್ ಲಿಸ್ನಿಂಗ್ ಮಾಡಿದ್ರಿ, ಆ ನಂತರ ವಾಚಿಂಗ್ ಮಾಡಿದ್ರಿ, ನೀವು ಕೇಳಿಸ್ಕೊಂಡ್ರಿ ಮತ್ತು ಇಂಗ್ಲಿಷ್ ಅನ್ನ ನೋಡಿದ್ರಿ. ಈಗ ನಿಮ್ಮ ಮೈಂಡ್ ಅಲ್ಲಿ ಥಿಂಕಿಂಗ್ ಪ್ಯಾಟರ್ನ್ ಸ್ಲೋ ಆಗಿ ಚೇಂಜ್ ಆಗ್ತಾ ಇರತ್ತೆ. ಈಗ ನೀವು ಏನ್ ಯೋಚನೆ ಮಾಡ್ತೀರಿ ಅದನ್ನ ಮಾತನಾಡ್ಲಿಕ್ಕೆ ಏನ್ ಮಾಡ್ಬೇಕು, ಸ್ಟಾರ್ಟ್ ಮಾಡ್ಬೇಕು. ಎಷ್ಟೋ ಜನರು ಇಂಗ್ಲಿಷ್ ನಲ್ಲಿ ಥಿಂಕ್ ಮಾಡ್ತಾರೆ, ಆದ್ರೆ ಇಂಗ್ಲಿಷ್ ನಲ್ಲಿ ಅವ್ರಿಗೆ ಮಾತನಾಡ್ಲಿಕ್ಕೆ ಯಾಕಾಗಲ್ಲ ಅಂತಂದ್ರೆ ಅವರು ಪ್ರಯತ್ನನೇ ಮಾಡಲ್ಲ ಫ್ರೆಂಡ್ಸ್. ಈಗ ನಾನು 21 ಡೇಸ್ ಸ್ಪೋಕನ್ ಇಂಗ್ಲಿಷ್ ವಿಡಿಯೋ ಸಿರೀಸ್ ನಲ್ಲಿ ನಿಮಗೆ ಇಂಗ್ಲಿಷ್ ನಲ್ಲಿ ಏನ್ ಮಾತನಾಡ್ಲಿಕ್ಕೆ ಬೇಕಾಗಿದೆಯೋ ಬೇಸಿಕ್ ವಿಷಯಗಳನ್ನ ನಾನು ನಿಮಗೆ ಕಲ್ಸಿದೀನಿ ಆಲ್ರೆಡಿ, ಹೌದಾ. ಈಗ ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ಲಿಕ್ಕೆ ಬರ್ಬೇಕು, ಸೆಂಟೆನ್ಸ್ ಫಾರ್ಮೇಶನ್ ಹೇಳ್ಕೊಟ್ಟಿದ್ದೀನಿ. ಅಂಡ್ ದೆನ್ ನಿಮ್ಗೆ ಟು ಬಿ ಟು ಹ್ಯಾವ್ ಅನ್ನ ಹೇಳ್ಕೊಟ್ಟಿದ್ದೀನಿ. ಅಂಡ್ ದೆನ್ ಮೇನ್ ಇಂಪಾರ್ಟೆಂಟ್ ಟೆನ್ಸಸ್ ಗಳನ್ನ ನಾನು ನಿಮ್ಗೆ ಕಲಿಸಿದ್ದೀನಿ, ಮಾಡೆಲ್ಸ್ ಗಳನ್ನ ಹೇಳ್ಕೊಟ್ಟಿದ್ದೀನಿ, ಆಕ್ಟಿವೈಸ್ ಪ್ಯಾಸಿವೈಸ್ ಗಳನ್ನ ನಾನು ನಿಮ್ಗೆ ಹೇಳಿದ್ದೀನಿ. ಅಂಡ್ ಅದ್ರ ಜೊತೆಗೆ 11 ಡೇಸ್ ವಿಡಿಯೋ ಸಿರೀಸ್ ನಲ್ಲಿಯೂ ಸಹ ನಾನು ಅನೇಕ ವಿಷಯಗಳು ನಿಮ್ಗೆ ಹೇಳಿದ್ದೀನಿ. ಮತ್ತೆ ನಿಮ್ಗೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಬೇಕು ಅಂತಂದ್ರೆ ನನ್ನ ವಿಡಿಯೋ ಇದೆ, ಅದನ್ನ ವಾಚ್ ಮಾಡ್ಬೋದು. ಆರ್ಟಿಕಲ್ಸ್ ಗಳ ಬಗ್ಗೆ ನೀವು ಮಾತನಾಡಲಿಕ್ಕೆ ಕಲಿಬೇಕು ಅಂತಂದ್ರೆ ನನ್ನ ವಿಡಿಯೋ ಇದೆ, ವಾಚ್ ಮಾಡಬಹುದು. ಕಂಡೀಷನಲ್ ಸೆಂಟೆನ್ಸ್ ಗಳನ್ನ ಮಾತನಾಡಬೇಕು ಅಂತಂದ್ರೆ ಆಲ್ರೆಡಿ 11 ಡೇಸ್ ವಿಡಿಯೋ ಸಿರೀಸ್ ನಲ್ಲಿ ನಾನು ಕವರ್ ಮಾಡಿದ್ದೀನಿ. ನಿಮಗೆ ಎಲ್ಲ ವಿಷಯಗಳನ್ನ ಕವರ್ ಮಾಡಿದ್ದೀನಿ ನಾನು. ಆದ್ರೂ ಸಹ ನೀವೀಗ ಇಂಗ್ಲಿಷ್ ನಲ್ಲಿ ಮಾತನಾಡ್ಲಿಕ್ಕೆ ಕಲಿಬೇಕು ಅಂತಂದ್ರೆ ಯಾವಾಗ ಸಾಧ್ಯ ಆಗುತ್ತೆ, ನೀವು ಬಾಯಿ ತೆಗೆದು ಮಾತಾಡೋದ್ರ ಮುಖಾಂತರ.
ಎಸ್ ಫ್ರೆಂಡ್ಸ್, ಅದನ್ನ ನಾನ್ ನಿಮ್ಗೆ ಮಾಡಿಸ್ಲಿಕ್ಕೆ ಆಗಲ್ಲ. ನಾನು ಇಲ್ಲಿ ಕೂತ್ಕೊಂಡು ನಿಮ್ಮನ್ನ ಮೋಟಿವೇಟ್ ಮಾಡ್ಬೋದು. ಐ ಕ್ಯಾನ್ ಮೋಟಿವೇಟ್ ಯು ಟು ಸ್ಪೀಕ್ ಇಂಗ್ಲಿಷ್, ಬಟ್ ಓನ್ಲಿ ಥಿಂಗ್ ಇಸ್ ದಟ್ ಇಟ್ಸ್ ಯುವರ್ ರೆಸ್ಪಾನ್ಸಿಬಿಲಿಟಿ ಟು ಓಪನ್ ಯುವರ್ ಮೌತ್ ಅಂಡ್ ಸ್ಪೀಕ್ ಔಟ್ ದ ವರ್ಡ್ಸ್. ನೀವು ಯಾವಾಗ ನಿಮ್ಮ ಬಾಯಿಂದ ಆ ಶಬ್ದಗಳನ್ನ ಹೊರತೆಗೆದು ಉಚ್ಚಾರಣೆ ಮಾಡಿ ಮಾತಾಡ್ತೀರಿ, ಅವಾಗಲೇ ನಿಮ್ಗೆ ಸ್ಪೋಕನ್ ಇಂಗ್ಲಿಷ್ ಬರೋದು. ಎಷ್ಟೋ ಜನಕ್ಕೆ ಸ್ಪೋಕನ್ ಇಂಗ್ಲಿಷ್ ಇನ್ಸ್ಟಿಟ್ಯೂಟಿಗೆ ಹಚ್ಚಿದ್ರು ಸಹ, ಅನೇಕ ಕೋರ್ಸ್ಗಳಿಗೆ ಹೋದ್ರು ಸಹ, ಎಷ್ಟೋ ಪುಸ್ತಕಗಳನ್ನ ನೋಡಿದ್ರು ಸಹ, ಯೂಟ್ಯೂಬ್ ಅಲ್ಲಿ ಅನೇಕ ವಿಡಿಯೋಸ್ಗಳನ್ನ ನೋಡಿದ್ರು ಸಹ ಯಾಕೆ ಇಂಗ್ಲಿಷ್ ನಲ್ಲಿ ಮಾತನಾಡ್ಲಿಕ್ಕೆ ಬರ್ತಾ ಇಲ್ಲ? ಇಟ್ಸ್ ಬಿಕಾಸ್ ಅವರು ಬಾಯಿ ತೆಗೆದ್ಬಿಟ್ಟು ಪ್ರಾಕ್ಟೀಸ್ ಮಾಡಲ್ಲ. ಅದೇ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಾವು ಇಂಗ್ಲಿಷ್ ನ ಕಲಿಬೇಕು ಅಂತಂದ್ರೆ ಮಾತನಾಡ್ಲೇಬೇಕು. ಎಷ್ಟೋ ಜನ ಅನೇಕ ಕೋರ್ಸ್ ಗಳನ್ನ ಮುಗಿಸಿದ ನಂತರ ರೈಟಿಂಗ್ ಮತ್ತು ರೀಡಿಂಗ್ ಅಲ್ಲಿ ಪರ್ಫೆಕ್ಟ್ ಆಗ್ತಾರೆ, ಬಟ್ ವೆನ್ ಇಟ್ ಕಮ್ಸ್ ಟು ಸ್ಪೋಕನ್ ಇಂಗ್ಲಿಷ್ ಅವರಿಂದ ಮಾತನಾಡ್ಲಿಕ್ಕೆ ಆಗಲ್ಲ. ಯಾವುದಕ್ಕೋಸ್ಕರ? ಪ್ರಾಕ್ಟೀಸ್ ಮಾಡದೇ ಇರೋದ್ರಿಂದ. ಅದಕ್ಕೆ ನಾನು ನಿಮ್ಗೆ ಅಡ್ವೈಸ್ ಮಾಡ್ತೀನಿ, ಇವತ್ತಿನಿಂದ ನೀವು ಮಗುವಿನ ತರ ಏನ್ ಮಾಡ್ಬೇಕು? ಮಾತನಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಯಾವತ್ತೂ ನೋಡಿ, ಭಾಷೆನ ಕಲಿತಾ ಇರ್ಬೇಕಾದ್ರೆ ನಾನು ನಿಮ್ಗೆ ಹೇಳಿದ್ದೀನಿ, ಒಂದು ಮಗುವಿನ ತರನೇ ನಾವು ಯೋಚನೆ ಮಾಡ್ಬೇಕು. ನಾವು ಮಗು ಆಗಿದ್ದಾಗ ಕನ್ನಡ ಭಾಷೆಯಲ್ಲಿ ನಾವು ಫಸ್ಟ್ ತೊದಲಿದ್ವಿ, ಆಮೇಲೆ ತಪ್ಪಾಗಿ ಉಚ್ಚಾರಣೆ ಮಾಡಿದ್ವಿ, ಆ ನಂತರ ಮಾತಾಡ್ತಾ ಆ ನಂತರ ಒಂದಿನ ಸರಿಯಾದ ಉಚ್ಚಾರಣೆಯನ್ನ ಕಲ್ತ್ಕೊಂಡು ಕನ್ನಡ ಸ್ಫುಟವಾಗಿ, ಸರಳವಾಗಿ, ಸುಂದರವಾಗಿ ಮಾತನಾಡಲಿಕ್ಕೆ ಕಲ್ತ್ವಿ. ಅದೇ ರೀತಿ ಇಂಗ್ಲಿಷ್ ನಲ್ಲಿಯೂ ಸಹ ಫಸ್ಟ್ ಈಗ ನಿಮ್ಮ ಉಚ್ಚಾರಣೆ ತಪ್ಪಬಹುದು, ನೀವು ಸೆಂಟೆನ್ಸ್ ಗಳನ್ನ ರಾಂಗ್ ಮಾಡ್ಬೋದು. ಅವಾಗ ಬೇರೆಯವರು ನಗ್ತಾರೆ, ಬೇರೆಯವರು ಏನಾದ್ರು ತಿಳ್ಕೊಳ್ತಾರೆ ಅಂತಂದು ನೀವು ಹಿಂದೆ ಬಿದ್ರೆ ನಿಮ್ಮಿಂದ ಇಂಗ್ಲಿಷ್ ಮಾತನಾಡಲಿಕ್ಕೆ ಕಲಿಯೋಕೆ ಆಗೋದೇ ಇಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ಫಸ್ಟ್ ನೀವು ಅದನ್ನ ತೆಗೆದುಹಾಕಿ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಸರಿ ಸರ್, ನಾವು ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡ್ಬೇಕು? ಯು ಕ್ಯಾನ್ ಸ್ಟಾರ್ಟ್ ವಿತ್ ಸ್ಪೀಕಿಂಗ್ ಶಾರ್ಟ್ ಸೆಂಟೆನ್ಸಸ್. ಚಿಕ್ಕ ವಾಕ್ಯಗಳನ್ನ ನೀವೇನ್ ಮಾಡ್ರಿ? ಮಾತನಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ. ಇದಕ್ಕೆ ನಾನು ನಿಮಗೆ ಅಡ್ವೈಸ್ ಮಾಡ್ತೀನಿ, ಆಕ್ಷನ್ ವರ್ಡ್ಸ್ ಗಳನ್ನ ಕಲ್ತ್ಕೊಳ್ಳಿ. ಆಕ್ಷನ್ ವರ್ಡ್ಸ್ ಆರ್ ನಥಿಂಗ್ ಬಟ್ ವರ್ಬ್ಸ್. ಫಸ್ಟ್ ಯಾವ ಕೆಲಸಕ್ಕೆ ಏನಂತಾರೆ ಅಂತ ಅನ್ನೋದನ್ನ ನೀವು ಕಲ್ತ್ಕೋಬೇಕು. ನೋಡಿ, ಒಂದು ಸೆಂಟೆನ್ಸ್ ಸ್ಟ್ರಕ್ಚರ್ ಅಲ್ಲಿ ನಮಗೆ ಸಬ್ಜೆಕ್ಟ್ ಈಸಿಯಾಗಿ ನೆನಪಲ್ಲಿ ಉಳಿಯುತ್ತೆ. ಸಬ್ಜೆಕ್ಟ್ ಅಂತಂದ್ರೆ ಫಸ್ಟ್ ಪರ್ಸನ್ ಐ, ಸೆಕೆಂಡ್ ಪರ್ಸನ್ ಯು, ಥರ್ಡ್ ಪರ್ಸನ್ ಹಿ, ಸಿ, ಇಟ್, ಪ್ಲೂರಲ್ ಫಾರ್ಮ್ಸ್ ವಿ ಅಂಡ್ ದೇ ಗೊತ್ತಾಗುತ್ತೆ. ಆಬ್ಜೆಕ್ಟ್ ನಿಮ್ಗೆ ಗೊತ್ತಾಗುತ್ತೆ. ಆಬ್ಜೆಕ್ಟ್ ಅಂತಂದ್ರೆ ನೌನ್ಸ್ ಬರುತ್ತೆ, ಅಲ್ಲಿ ವಸ್ತುಗಳು ಬರ್ಬೋದು, ಪ್ರಾಣಿಗಳು ಬರ್ಬೋದು, ಸ್ಥಳದ ಹೆಸರು ಬರ್ಬೋದು, ಯಾವುದೇ ಬರ್ಬೋದು, ಅದು ಗೊತ್ತಾಗತ್ತೆ. ಈಗ ಮಿಡ್ಲ್ ಪೋರ್ಷನ್ ಯಾವುದು? ವರ್ಬ್. ಆ ಕ್ರಿಯಾಪದವನ್ನ ಫಸ್ಟ್ ನಾವು ಕರೆಕ್ಟ್ ಆಗಿ ಕಲ್ತ್ಕೋಬೇಕು. V1, V2, V3 ನೀವು ಕರೆಕ್ಟ್ ಆಗಿ ಅವುಗಳನ್ನ ಬೈ ಹಾರ್ಟ್ ಮಾಡ್ಬಿಟ್ಟು ನೀವು ನೆನಪಲ್ಲಿ ಇಟ್ಕೊಳ್ಬೇಕು. ಆಕ್ಚುಲಿ ಆಕ್ಷನ್ ವರ್ಡ್ಸ್ ಅಂದ್ರೆ ವರ್ಬ್ಸ್ ಗಳು ನಿಮಗೆ ಬಂದ್ಬಿಟ್ರೆ ಈಸಿಯಾಗಿ ನೀವು ಮಾತನಾಡ್ಬೋದು. ಸಮ್ ಟೈಮ್ ಸಬ್ಜೆಕ್ಟ್ ಇಲ್ಲದ ಹಾಗೆ, ಆಬ್ಜೆಕ್ಟ್ ಇಲ್ಲದ ಹಾಗೆ ನೀವು ಆಕ್ಷನ್ ವರ್ಡ್ಸ್ ಗಳನ್ನ ಕಲ್ತ್ಬಿಟ್ಟು ಇಂಗ್ಲಿಷ್ ನಲ್ಲಿ ಮಾತನಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈಗ ಹೋಗು ಅಂತ ಅಂತಿರ್ತೀರಿ, ಗೋ ಅಂತನ್ನಿ. ಬಾ ಅಂತ ಅಂತಿರ್ತೀರಿ, ಕಮ್. ಈಟ್, ತಿನ್ನು ಅಂತ ಅಂತಿರ್ತೀರಿ, ಈಟ್. ಕುಡಿ ಅಂತ ಅಂತಿರ್ತೀರಿ, ಡ್ರಿಂಕ್. ಈ ರೀತಿ ಕೇವಲ ವರ್ಬ್ಸ್ ಗಳಿಂದಲೇ ನಾವು ಇಂಗ್ಲಿಷ್ ನಲ್ಲಿ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅಂಡ್ ದೆನ್ ನಿಮ್ಮ ಡೈಲಿ ರುಟೀನ್ ಅನ್ನ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಅಂದ್ರೆ ನೀವು ಎಷ್ಟು ಗಂಟೆ ಕೇಳ್ತೀರಿ? ವೆನ್ ಡು ಯು ಗೆಟ್ ಅಪ್ ಇನ್ ದ ಮಾರ್ನಿಂಗ್, ವೆನ್ ಡು ಯು ಗೋ ಟು ಆಫೀಸ್, ವೆನ್ ಡು ಯು ಕಮ್ ಬ್ಯಾಕ್ ಟು ಹೋಮ್, ವೆನ್ ಡು ಯು ಹ್ಯಾವ್ ಯುವರ್ ಲಂಚ್, ವೆನ್ ಡು ಯು ಹ್ಯಾವ್ ಯುವರ್ ಡಿನ್ನರ್, ವೆನ್ ಡು ಯು ಹ್ಯಾವ್ ಯುವರ್ ಬ್ರೇಕ್ಫಾಸ್ಟ್, ಅಂಡ್ ವೆನ್ ಡು ಯು ವಾಚ್ ಟಿವಿ, ವೆನ್ ಡು ಯು ಮೀಟ್ ಯುವರ್ ಫ್ರೆಂಡ್. ನೀವು ದಿನನಿತ್ಯ ಯಾವ ಕೆಲಸ ಕ್ರಿಯೆಗಳನ್ನ ಮಾಡ್ತೀರಿ ಅದನ್ನ ಚಿಕ್ಕ ವಾಕ್ಯಗಳನ್ನಾಗಿ ಮಾಡ್ಕೊಂಡು ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಆಕ್ಚುಲಿ ಡೈಲಿ ರೂಟೀನ್ ಅನ್ನ ಯಾವ ರೀತಿಯಾಗಿ ಮಾತನಾಡಲಿಕ್ಕೆ ಕಲಿಬೇಕು ಅಂತ ಅನ್ನೋದ್ರ ಬಗ್ಗೆ ನನಗೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ. ಇನ್ ಕೇಸ್ ನೀವು ಆ ವಿಡಿಯೋನ ನೀವು ನೋಡಿಲ್ಲ ಅಂತಂದ್ರೆ ಸೊ ನೀವು ಆ ಒಂದು ವಿಡಿಯೋನ ವಾಚ್ ಮಾಡಿ. ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದರ ಲಿಂಕ್ ಅನ್ನು ಹಾಕಿರ್ತೀನಿ. ನೀವು ಅದನ್ನ ವಾಚ್ ಮಾಡಿದ್ರೆ ಈಸಿಯಾಗಿ ಇಂಗ್ಲಿಷ್ ನಲ್ಲಿ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ವೆಲ್, ಇನ್ನೆಷ್ಟು ಚೂಸ್ ಸ್ಪೀಕಿಂಗ್ ಪಾರ್ಟ್ನರ್ಸ್. ಇದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ನೀವು ನಿಮ್ಮ ಜೊತೆ ಇಂಗ್ಲಿಷ್ ನ ಮಾತನಾಡ್ಲಿಕ್ಕೆ ಯಾರನ್ನಾದ್ರೂ ಪಾರ್ಟ್ನರ್ ಅನ್ನಾಗಿ ಅಲ್ಲಿ ಚಾಯ್ಸ್ ಮಾಡ್ಕೋಬೇಕು. ಏನಾಗತ್ತೆ ಗೊತ್ತಾ, ಈಗ ಯೂಟ್ಯೂಬ್ ಅಲ್ಲಿ ನನ್ನ ವಿಡಿಯೋಸ್ ಗಳನ್ನ ನೀವು ವಾಚ್ ಮಾಡ್ತೀರಿ. ವಾಚ್ ಮಾಡಿದ ನಂತರ ನೀವು ಪ್ರಾಕ್ಟೀಸ್ ಯಾವ ಕಾರಣಕ್ಕೋಸ್ಕರ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ನಿಮ್ಮ ಜೊತೆಗೆ ಮಾತನಾಡುವಂತ ಜನ ನಿಮಗೆ ಸಿಗಲ್ಲ ಅಲ್ಲಿ. ಅದೇ ಪ್ರಾಬ್ಲಮ್ ಆಗೋದು. ಎಸ್, ಈಗ ನನ್ನ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅಲ್ಲಿ ನಾವ್ ಏನ್ ಮಾಡ್ತೀವಿ, ಸೇಮ್ ಲೈಕ್ ಮೈಂಡೆಡ್ ಪೀಪಲ್ ಇರ್ತಾರೆ. ಅಂದ್ರೆ ಇಂಗ್ಲಿಷ್ ನ ಕಲಿಲೇಬೇಕು ಅಂತಂತಂದು ಜನ ಅಡ್ಮಿಷನ್ ಮಾಡ್ಸಿರ್ತಾರೆ. ಅಲ್ಲಿ ನಾವು ಸ್ಟೂಡೆಂಟ್ ಇದ್ರೆ ಸ್ಟೂಡೆಂಟ್ ಜೊತೆಗೆ ಕನೆಕ್ಟ್ ಮಾಡ್ತೀವಿ, ಎಂಪ್ಲಾಯ್ ಇದ್ರೆ ಎಂಪ್ಲಾಯ್ ಜೊತೆಗೆ ಕನೆಕ್ಟ್ ಮಾಡ್ತೀವಿ. ಎಸ್, ದೊಡ್ಡವ್ರನ್ನ ದೊಡ್ಡವ್ರ ಜೊತೆಗೆ ಕನೆಕ್ಟ್ ಮಾಡ್ತಾ ಇರ್ತೀವಿ, ಚಿಕ್ಕವ್ರನ್ನ ಚಿಕ್ಕವ್ರ ಜೊತೆಗೆ ಕನೆಕ್ಟ್ ಮಾಡ್ತಾ ಇರ್ತೀವಿ. ಅವರು ಒಬ್ಬರೊಬ್ಬರು ನಾವ್ ಏನ್ ಕಲ್ಸಿರ್ತೀವಿ ವಿಷಯಗಳನ್ನ ಅಲ್ಲಿ ಇಬ್ಬರು ಪ್ರಾಕ್ಟೀಸ್ ಮಾಡ್ಬಿಟ್ಟು ಮಾರನೇ ದಿನ ನೆಕ್ಸ್ಟ್ ತಮಗೆ ಏನಾದ್ರು ಡೌಟ್ಸ್ ಇದ್ರೆ ಮತ್ತೆ ನನ್ನ ಹತ್ರ ಕೇಳ್ಕೊಂಡು ಅಲ್ಲಿ ಪರ್ಫೆಕ್ಟ್ ಆಗ್ತಾ ಹೋಗ್ತಾರೆ ಫ್ರೆಂಡ್ಸ್. ಬಟ್
ಅದು ಇಲ್ಲಿ ನಿಮ್ಗೆ ಮಿಸ್ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮ್ಗೆ ಅಡ್ವೈಸ್ ಮಾಡ್ತೀನಿ, ಇನ್ ಕೇಸ್ ನಿಮಗೆ ಏನಾದ್ರೂ ಇಂಟ್ರೆಸ್ಟೆಡ್ ಇದ್ರೆ ನನ್ನ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗೆ ನೀವು ಜಾಯ್ನ್ ಆಗಿ, ಖಂಡಿತವಾಗ್ಲೂ ಅವಾಗ ನಿಮ್ಗೆ ಆ ಇಂಗ್ಲಿಷ್ ಕಲ್ತಿದ್ದನ್ನ ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾನು ತುಂಬಾ ಚೆನ್ನಾಗಿ ನಿಮ್ಗೆ ಇನ್ನೂ ಹೆಚ್ಚು ಗೈಡೆನ್ಸ್ ಮಾಡ್ಬೋದು. ವೆಲ್, ಈಗ ನಿಮಗೆ ಜಾಯಿನ್ ಆಗ್ಲಿಕ್ಕೆ ಆಗದೆ ಇದ್ರು ಚಿಂತೆ ಬೇಡ. ನೀವೇನ್ ಮಾಡಿ ಗೊತ್ತಾ, ನಿಮ್ಮ ಮನೆಯಲ್ಲಿ ಬ್ರದರ್ಸ್ ಇರ್ಬೋದು, ಸಿಸ್ಟರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಯಾರನ್ನಾದ್ರೂ ಇಟ್ಕೊಂಡ್ಬಿಟ್ಟು ಅವ್ರ ಜೊತೆ ಇಂಗ್ಲಿಷ್ ನಲ್ಲಿ ಮಾತನಾಡ್ಲಿಕ್ಕೆ ಏನ್ ಮಾಡಿ, ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಇಂಗ್ಲಿಷ್ ಮಾತನಾಡ್ಲಿಕ್ಕೆ ಬರುತ್ತೆ. ಅಂಡ್ ನಿಮಗೆ ಯಾರು ಸಿಗದೆ ಇದ್ರು ಸಹ ವೆರಿ ಇಂಪಾರ್ಟೆಂಟ್, ಮೇಕ್ ಅ ವಿಡಿಯೋ ಅಂಡ್ ಪ್ರಾಕ್ಟೀಸ್. ಮೊಬೈಲ್ ಅಲ್ಲಿ ನೀವು ನಿಮ್ಮದೇ ಆದಂತ ಒಂದು ವಿಡಿಯೋ ಮಾಡಿ, ನೀವ್ ಏನ್ ಮಾತನಾಡ್ಬೇಕು, ಏನ್ ಪ್ರಾಕ್ಟೀಸ್ ಮಾಡ್ಬೇಕು ಅಂತಂದಿರ್ತೀರಿ, ಅದನ್ನ ಏನ್ ಮಾಡ್ಬೇಕು, ಸೆಲ್ಫಿ ಮೋಡ್ ಅಲ್ಲಿ ಮೊಬೈಲ್ ಅಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಮಾತನಾಡ್ತಾ ಹೋಗಿ ರೆಕಾರ್ಡಿಂಗ್ ಮಾಡಿ, ನಂತರ ನೀವು ಅದನ್ನ ಸೇವ್ ಮಾಡ್ಬಿಟ್ಟು ನೀವು ನೋಡ್ಕೊಳ್ಳಿ. ಓಕೆ, ಅವಾಗ ನೀವು ಯಾವ ಒಂದು ವರ್ಡ್ ಅನ್ನ ಉಚ್ಚಾರಣೆ ಮಾಡ್ತಾ ಇರ್ಬೇಕಾದ್ರೆ ತಪ್ಪಿದಿರಿ, ಯಾವ ವಾಕ್ಯ ನೀವು ರಾಂಗ್ ಮಾತಾಡಿದಿರಿ ನಿಮ್ಗೆ ಗೊತ್ತಾಗುತ್ತೆ. ನಂತರ ನೆಕ್ಸ್ಟ್ ಡೇ ಇನ್ನೊಂದು ವಿಡಿಯೋ ಮಾಡೋದ್ರ ಮುಖಾಂತರ ಮತ್ತೆ ನಿಮ್ಮನ್ನ ನೀವು ಬೆಟರ್ ಮಾಡ್ತಾ ಹೋಗ್ಬೋದು. ಓಕೆ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್, ಸ್ಟಾರ್ಟ್ ಸ್ಪೀಕಿಂಗ್ ಇಂಗ್ಲಿಷ್. ಆಕ್ಚುಲಿ ವಿಡಿಯೋ ರೆಕಾರ್ಡಿಂಗ್ ಮಾಡಿ ನಾವು ಮಾತನಾಡ್ಲಿಕ್ಕೆ ಕಲಿತಾಗ ನಾವು ಹೆಚ್ಚು ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಏಕಂದ್ರೆ ನಾವು ಎಷ್ಟೋ ಸಂದರ್ಭಗಳಲ್ಲಿ ಮಾತನಾಡ್ತಾ ಇರ್ಬೇಕಾದ್ರೆ ನಾವು ಏನ್ ಮಿಸ್ಟೇಕ್ ಮಾಡ್ತೀವಿ ಅಂತ ಅನ್ನೋದೇ ಗೊತ್ತಾಗಲ್ಲ ಫ್ರೆಂಡ್ಸ್. ಎಸ್, ಬಟ್ ನಾವು ರೆಕಾರ್ಡಿಂಗ್ ಯಾವಾಗ ಮಾಡ್ತೀವಿ ಆ ಮಿಸ್ಟೇಕ್ಸ್ ನಮ್ಗೆ ಗೊತ್ತಾಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆಕ್ಚುಲಿ ನನ್ನ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನಲ್ಲಿ ನನ್ನ ಪಾರ್ಟಿಸಿಪೆಂಟ್ಸ್ ಗಳಿಗೆ ನಾನು ಸಾಕಷ್ಟು ವಿಡಿಯೋಸ್ ಗಳನ್ನ ಮಾಡ್ಲಿಕ್ಕೆ ಹೇಳ್ತೀನಿ. ಆ ವಿಡಿಯೋಸ್ ಗಳನ್ನ ಅವರು ಮಾಡ್ತಾ 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 ಏನಾಗ್ತಾರೆ ಗೊತ್ತಾ, ಇಂಗ್ಲಿಷ್ ನ ಮಾತನಾಡ್ಲಿಕ್ಕೆ ಅಲ್ಲಿ ಪರ್ಫೆಕ್ಟ್ ಆಗ್ತಾ ಹೋಗ್ತಾ ಇರ್ತಾರೆ. ವೆಲ್, ಸೊ ಹಾಗಾದ್ರೆ ಇವತ್ತಿಂದ ವಿಡಿಯೋ ಮಾಡಿ ನೀವು ಪ್ರಾಕ್ಟೀಸ್ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ವಂಡರ್ಫುಲ್. ಇನ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ರೈಟಿಂಗ್ ಇಂಗ್ಲಿಷ್. ನೀವು ಈಗ ಫಸ್ಟ್ ಏನಾಯ್ತು, ಲಿಸ್ನಿಂಗ್ ಅಂಡ್ ವಾಚಿಂಗ್ ಆಯ್ತು, ಆ ನಂತರ ಥಿಂಕಿಂಗ್ ಇನ್ ಇಂಗ್ಲಿಷ್ ಆಯ್ತು, ದೆನ್ ಸ್ಪೀಕಿಂಗ್ ಇನ್ ಇಂಗ್ಲಿಷ್ ಆಯ್ತು. ಫೋರ್ತ್ ಒನ್ ಏನೀಗ ರೈಟಿಂಗ್ ಇಂಗ್ಲಿಷ್. ಅಂದ್ರೆ ನಾವು ಇಂಗ್ಲಿಷ್ ನ ಬರೆಯೋದನ್ನ ನಾವೇನ್ ಮಾಡ್ಬೇಕಲ್ಲಿ ಪ್ರಾಕ್ಟೀಸ್ ಮಾಡ್ಬೇಕು. Actually, there is one beautiful saying, my dear friends. Once writing is equal to 10 times reading ಅಂತ ಅಂತಾರೆ. ಒಂದ್ ಸತಿ ಬರೆಯೋದು 10 ಸತಿ ಓದೋದಕ್ಕೆ ಸಮ ಅಂತೆ. ನಾವ್ ಯಾವಾಗ ಬರೀತೀವಿ ನಮ್ಮ ಮೈಂಡ್ ಹೆಚ್ಚು ಅಲ್ಲಿ ಫೋಕಸ್ ಮಾಡ್ತಾ ಇರತ್ತೆ. ಅದಕ್ಕೆ ಇಂಗ್ಲಿಷ್ ಅನ್ನ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ. ಏನ್ ಬರಿಬಹುದು? ಯು ಕ್ಯಾನ್ ಸ್ಟಾರ್ಟ್ ರೈಟಿಂಗ್ ಡೈರಿ. ಈಗ ನೀವು ಡೈರಿ ಬರೀತಾ ಇರ್ತೀರಿ, ಕನ್ನಡದಲ್ಲಿ ಬರೀತಾ ಇರ್ತೀರಿ, ಅದನ್ನೇ ಏನ್ ಮಾಡಿ ಇಂಗ್ಲಿಷ್ ನಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಮಾಡಿ. ನೀವೇನಂತೀರಿ, ಸರ್ ನಾವು ಡೈರಿ ಬರೀತಾ ಇರ್ಬೇಕಾದ್ರೆ ತಪ್ಪಾದ್ರೆ, ಗ್ರಾಮರ್ ಮಿಸ್ಟೇಕ್ ಆದ್ರೆ ಯಾವುದಕ್ಕೂ ತಲೆ ಕೆಡಿಸ್ಕೊಬಿಡಿ. ಡೈರಿ ಅಂತಂದ್ರೆ ನಿಮ್ಮ ಪರ್ಸನಲ್ ಅದು. ಎಸ್ ಆರ್ ನೋ? ಅದನ್ನ ನೀವು ಯಾರಿಗಾದ್ರೂ ತೋರಿಸ್ತೀರಾ? ಇಲ್ಲ ತಾನೆ. ಸೊ ಯಾವ್ದಕ್ ನೀವು ವರಿ ಆಗ್ತೀರಿ? ತಪ್ಪಾದ್ರೂ ನೋ ಪ್ರಾಬ್ಲಮ್, ಬಟ್ ಇಂಗ್ಲಿಷ್ ನಲ್ಲಿ ಬರೆಯೋದನ್ನ ನೀವು ಸ್ಟಾರ್ಟ್ ಮಾಡಿ. ಅಂಡ್ ದೆನ್ ನೀವು ಪ್ರತಿನಿತ್ಯ ವಾಟ್ಸ್ಆಪ್ ಅಂಡ್ ಫೇಸ್ಬುಕ್ ನಲ್ಲಿ ಏನೇನ್ ನೀವು ಬರೀತಾ ಇರ್ತೀರಿ ಆ ಚಾಟ್ಸ್ ಗಳನ್ನ ಇಂಗ್ಲಿಷ್ ನಲ್ಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇದನ್ನ ನಾವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ನಮ್ಮ ಇಂಗ್ಲಿಷ್ ಈಸಿಯಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ವಂಡರ್ಫುಲ್. ಇನ್ ಲಾಸ್ಟ್ ಬಟ್ ನಾಟ್ ಅಲ್ಲಿ ಇಸ್ಟ್ ಮೈ ಡಿಯರ್ ಫ್ರೆಂಡ್ಸ್, ರೀಡಿಂಗ್ ಇಂಗ್ಲಿಷ್. ಅಂದ್ರೆ ಇಂಗ್ಲಿಷ್ ನ ಓದ್ಲಿಕ್ಕೆ ನಾವು ಏನ್ ಮಾಡ್ಬೇಕು, ಸ್ಟಾರ್ಟ್ ಮಾಡ್ಬೇಕು. ಈಗ ನಾವು ಇಂಗ್ಲಿಷ್ ನ ಕಲಿಬೇಕಾದಾಗ ನಮಗೆ ಟೆನ್ಸಸ್ ಗೊತ್ತಾಗಿದ್ದಾವೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಗೊತ್ತಿದೆ. ಬಟ್ ಸ್ಟಿಲ್ ನಾವು ಇಂಗ್ಲಿಷ್ ನಲ್ಲಿ ಯಾವ ಕಾರಣಕ್ಕೋಸ್ಕರ ಮಾತನಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ, ಬಿಕಾಸ್ ಲ್ಯಾಕ್ ಆಫ್ ವೊಕ್ಯಾಬ್ಲರಿ. ನಮಗೆ ಶಬ್ದಗಳು ಜಾಸ್ತಿ ಗೊತ್ತಿರಲ್ಲ. ಶಬ್ದಗಳನ್ನ ನಾವು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ವೊಕ್ಯಾಬ್ಲರೀಸ್ ಗಳನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತಂದ್ರೆ ಅದಕ್ಕಿರೋದು ಒಂದೇ ಮೆಥಡ್. ನೀವ್ ಎಷ್ಟು ಓದ್ತಾ ಹೋಗ್ತೀರಿ, ರೀಡಿಂಗ್ ಎಷ್ಟು ಮಾಡ್ತಾ ಹೋಗ್ತೀರಿ, ಅಷ್ಟು ನಿಮ್ಮ ಮೈಂಡ್ ಅಲ್ಲಿ ಹೆಚ್ಚು ಶಬ್ದಗಳು ಸ್ಟೋರ್ ಆಗ್ಬಿಟ್ಟು ನೀವು ಹೆಚ್ಚು ವೊಕ್ಯಾಬ್ಲರಿನ ಕಲಿಲಿಕ್ಕೆ ಸಾಧ್ಯ. ಆಕ್ಚುಲಿ ನಾವು ಲಿಸ್ನಿಂಗ್ ಮಾಡ್ತಾ ಇರ್ಬೇಕಾದ್ರೆ, ವಾಚಿಂಗ್ ಮಾಡ್ತಾ ಇರ್ಬೇಕಾದ್ರೆ ವೊಕ್ಯಾಬ್ಲರಿ ಮೇಲೆ ನಾವು ಗಮನ ಕೊಡಲ್ಲ. ಅಲ್ಲಿ ಗಮನ ಕೊಟ್ರು ಆ ಕ್ಷಣ ಅಲ್ಲಿ ಹೆಚ್ಚು ಫೋಕಸ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ರೀಡಿಂಗ್ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಮೈಂಡ್ ಏನಾಗ್ತಾ ಇರುತ್ತೆ, ಅದನ್ನ ಆ ವರ್ಡ್ ಅನ್ನ ನೋಡ್ತಿರ್ತೀವಿ ನಾವು. ಯಾವ್ದಾದ್ರು ಹೊಸ ವರ್ಡ್ ಬಂದ ತಕ್ಷಣ ಅದ್ರ ಮೀನಿಂಗ್ ಏನಂತಂದು ಡಿಕ್ಷನರಿಯಲ್ಲಿ ನಾವು ತಿಳ್ಕೊಂಡ್ಬಿಟ್ಟು ಅದನ್ನ ನಾವು ನಮ್ಮ ಸಂಭಾಷಣೆಯಲ್ಲಿ ಯೂಸ್ ಮಾಡ್ತಾ ನಾವು ನಮ್ಮ ಇಂಗ್ಲಿಷ್ ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಅದಕ್ಕೆ ರೀಡಿಂಗ್ ಇಂಗ್ಲಿಷ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸರಿ ಸರ್, ಏನ್ ನಾವು ಓದ್ಬೇಕು? ಯು ಕ್ಯಾನ್ ಸ್ಟಾರ್ಟ್ ರೀಡಿಂಗ್ ಕಾಮಿಕ್ ಬುಕ್ಸ್. ಕಾಮಿಕ್ಸ್ ಬುಕ್ಸ್ ಗಳನ್ನ ಓದ್ರಿ. ಕಾಮಿಕ್ಸ್ ಬುಕ್ಸ್ ಅಲ್ಲಿ ಚಿತ್ರ ಸಮೇತವಾಗಿ ಇಂಗ್ಲಿಷ್ ನ ಎಕ್ಸ್ಪ್ಲೈನ್ ಮಾಡಿರ್ತಾರೆ, ನಿಮಗೆ ಈಸಿಯಾಗಿ ಅದು ಅರ್ಥ ಆಗುತ್ತೆ. ಚಂಪಕ್ ಅಂತ ಕಾಮಿಕ್ ಬುಕ್ಸ್ ಬರುತ್ತೆ, ಅಥವಾ ಚಾಚಾ ಚೌಧರಿ ಅಂತ ಬರುತ್ತೆ, ಅದನ್ನ ನೀವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಅದರ್ವೈಸ್ ಯು ಕ್ಯಾನ್ ಸ್ಟಾರ್ಟ್ ರೀಡಿಂಗ್ ಶಾರ್ಟ್ ಸ್ಟೋರಿ ಬುಕ್ಸ್. ಒಂದು ಸ್ಮಾಲ್ ಸ್ಟೋರಿ ಇರುವಂತ ಬುಕ್ಸ್ ಗಳು ಇರ್ತವೆ, ಅದನ್ನ ನೀವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಇಲ್ಲ ಅಂತಂದ್ರೆ ಪರ್ಸನಲ್ ಡೆವಲಪ್ಮೆಂಟ್ ಬುಕ್ಸ್ ಲೈಕ್ ಯು ಕ್ಯಾನ್ ವಿನ್ ರಿಟನ್ ಬೈ ಸಿವ್ ಕೆರಾ, ಆ ಬುಕ್ ಅನ್ನ ನೀವು ಓದ್ಬೋದು. ಆಕ್ಚುಲಿ ನನ್ನ ಪರ್ಸನಲ್ ಲೈಫ್ ಅಲ್ಲಿ ನಾನು ಯು ಕ್ಯಾನ್ ವಿನ್ ಪುಸ್ತಕದಿಂದ ಸಾಕಷ್ಟು ಕಲ್ತಿದ್ದೀನಿ. ನನ್ನ ಇಂಗ್ಲಿಷ್ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀನಿ. ನಾಟ್ ಓನ್ಲಿ ಐ ಇಂಪ್ರೂವ್ಡ್ ಮೈ ಇಂಗ್ಲಿಷ್, ಐ ಆಲ್ಸೋ ಡೆವಲಪ್ಡ್ ಮೈ ಸೆಲ್ಫ್ ಲಾಟ್ ಬೈ ದಟ್ ಬುಕ್.
ಓಕೆ, ಅದು ತುಂಬಾ ಪಾಸಿಟಿವ್ ಬುಕ್ ಆಗಿದೆ, ತುಂಬಾ ಒಳ್ಳೆ ಬುಕ್. ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ಯು ಕ್ಯಾನ್ ವಿನ್ ಪುಸ್ತಕವನ್ನ ನೀವು ತಗೊಂಡ್ಬಿಟ್ಟು ನೀವು ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ವಂಡರ್ಫುಲ್. ಯು ಕ್ಯಾನ್ ವಿನ್ ರಿಟರ್ನ್ ಬೈ ಸಿ ವಿ ಕೆರಾ. ಓಕೆ ಫ್ರೆಂಡ್ಸ್, ಅಂಡ್ ನೆಕ್ಸ್ಟ್ ಯು ಕ್ಯಾನ್ ಸ್ಟಾರ್ಟ್ ರೀಡಿಂಗ್. ನೀವು ಒಂಚೂರು ನಿಮಗೆ ಇಂಗ್ಲಿಷ್ ಬರ್ತಾ ಇದೆ ಅಂತಂದ್ರೆ ನಾವೆಲ್ಸ್ ಗಳನ್ನ ಓದಲಿಕ್ಕೆ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. ಓಕೆ, ಚೇತನ್ ಭಗತ್ ಅವರು ಬರೆದಂತಹ ನಾವೆಲ್ಸ್ ಗಳನ್ನ ನೀವು ಓದ್ಬೋದು, ಅಥವಾ ನಿಮ್ಗೆ ಯಾವ ಒಬ್ಬ ಆಥರ್ ಇಷ್ಟ ಆಗ್ತಾರೋ ಅವರ ನಾವೆಲ್ಸ್ ಗಳನ್ನ ನೀವು ಓದ್ತಾ ನಿಮ್ಮ ಇಂಗ್ಲಿಷ್ ನ ನೀವು ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ವೆಲ್ ಫ್ರೆಂಡ್ಸ್, ಹಾಗಾದ್ರೆ ತಾವೆಲ್ಲರೂ ಇವತ್ತಿನ ಈ ಒಂದು ಕ್ಲಾಸ್ ನ ಎಂಜಾಯ್ ಮಾಡಿದ್ರ? ನೋಡಿ, ನಾವು ಇಂಗ್ಲಿಷ್ ನ ಕಲಿತಾ ಇರ್ಬೇಕಾದ್ರೆ ನ್ಯಾಚುರಲ್ ವೇ ಆಫ್ ಲರ್ನಿಂಗ್ ಲ್ಯಾಂಗ್ವೇಜ್ ಮೆಥಡ್ ಅನ್ನು ನಾವು ಅನುಸರಿಸಬೇಕು. ಸೊ ಇವತ್ತಿಂದ ಹೆಚ್ಚು ಲಿಸನ್ ಮಾಡಿ, ಹೆಚ್ಚು ವಾಚಿಂಗ್ ಮಾಡಿ, ಅಂಡ್ ದೆನ್ ಹೆಚ್ಚು ನೀವು ಇಂಗ್ಲಿಷ್ ನಲ್ಲಿ ಮಾತನಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ರಿ, ಇಂಗ್ಲಿಷ್ ನಲ್ಲಿ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ, ಮತ್ತು ಹೆಚ್ಚು ರೈಟಿಂಗ್ ಮತ್ತು ರೀಡಿಂಗ್ ನ ಮುಖಾಂತರ ನಿಮ್ಮ ಇಂಗ್ಲಿಷ್ ಅನ್ನ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಂಡು ಇಂಗ್ಲಿಷ್ ನಲ್ಲಿ ಮಾತನಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಅಂತಂತ ಹೇಳ್ತಾ, ವೆಲ್ ಫ್ರೆಂಡ್ಸ್, ಹಾಗಾದ್ರೆ ಈ 21 ಡೇಸ್ ವಿಡಿಯೋ ಸೀರೀಸ್ ನ ಜರ್ನಿ ಹೇಗಿತ್ತು ಮತ್ತು ನಿಮಗೆ ಅದು ಯಾವ ರೀತಿಯಾಗಿ ಯೂಸ್ಫುಲ್ ಆಯ್ತು ಅಂತ ಅನ್ನೋದ್ರ ಬಗ್ಗೆ ನನಗೆ ಖಂಡಿತವಾಗ್ಲೂ ನೀವು ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸ್ಬೇಕು. ನಿಮ್ಮ ಒಳ್ಳೆಯ ಕಾಮೆಂಟ್ಸ್ ಗಳು ನನಗೆ ಬಂದ್ರೆ ಮತ್ತೆ ಮುಂದೆ ನಾನು ಇದೇ ರೀತಿಯ ಒಂದು ಸಿರೀಸ್ ಅನ್ನ ಮಾಡ್ಲಿಕ್ಕೆ ನಾನು ಮತ್ತೆ ಪ್ರಯತ್ನ ಪಡ್ತೀನಿ. ವೆಲ್ ಸರಿ ಸರ್, ಹಾಗಾದ್ರೆ ಇಲ್ಲಿಗೆ ಈ ಒಂದು ಇಂಗ್ಲಿಷ್ ನ ವಿಡಿಯೋಸ್ ಗಳು ಎಂಡ? ನೋ. ಸೊ ನಾನು ಖಂಡಿತವಾಗ್ಲೂ ಮುಂದೆ ವಾರಕ್ಕೆ 1 ಅಥವಾ 2 ಇಂಗ್ಲಿಷ್ಗೆ ಸಂಬಂಧಪಟ್ಟ ಹಾಗೆ ವಿಡಿಯೋಸ್ ಗಳನ್ನ ಮಾಡ್ತಾ ಮತ್ತೆ ನಿಮ್ಮ ಇಂಗ್ಲಿಷ್ ಕಲಿಕೆಗೆ ನಾನು ಸಹಾಯ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತೀನಿ ಅಂತ ಹೇಳ್ತಾ, ವೆಲ್ ಫ್ರೆಂಡ್ಸ್, ಹಾಗಾದ್ರೆ ವಿತ್ ದಿಸ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ, ಮತ್ತು ಇದನ್ನ ನಿಮ್ಮ ಆಪ್ತ ಮಿತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ವೆಲ್ ಫ್ರೆಂಡ್ಸ್, ವೆರಿ ಸೂನ್ ಅಗೇನ್ ಐ ಆಮ್ ಗೋಯಿಂಗ್ ಟು ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿ ತನಕ ತಾವೆಲ್ಲರೂ ಪ್ರೀತಿಪೂರ್ವಕವಾಗಿ ಈ 21 ಡೇಸ್ ವಿಡಿಯೋ ಸೀರೀಸ್ ನ ಎಲ್ಲ ವಿಡಿಯೋಸ್ ಗಳನ್ನ ವಾಚ್ ಮಾಡಿದ್ದಕ್ಕೆ, ಮತ್ತು ನನ್ನ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ, ಮತ್ತು ನನ್ನ ವಿಡಿಯೋಸ್ ಗಳನ್ನ ಲೈಕ್ ಮಾಡಿ ಇನ್ನೊಬ್ಬರಿಗೆ ಶೇರ್ ಮಾಡ್ತಾ ಇರೋದಕ್ಕೆ, ಮತ್ತು ನೀವು ತೋರಿಸ್ತಾ ಇರುವಂತ ಪ್ರೀತಿಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಹೃದಯಾಂತರದಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ, ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್, ಬೈ, ಸಿ ಯು, ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಗಾಡ್ ಬ್ಲೆಸ್ ಯು.